ಸುಮಾರು 58 ವರ್ಷದ ಇತಿಹಾಸ ಮತ್ತು ಪರಂಪರೆ ರುಚಿ ಇರತಕ್ಕಂಥದ್ದು ಕ್ರಂಚಿ ವಡ. ಸಾಫ್ಟ್, ಬಹಳ ಸಾಫ್ಟ್ ಇಡ್ಲಿ ವಡ, ಆಮೇಲೆ ಚಟ್ನಿ. ಇಲ್ಲಿ 70 ಇಸ್ವಿಯಿಂದ ನಮ್ಮ ತಂದೆಯವರು ತಂದು ನನ್ನ ಇಲ್ಲಿ ಹೋಟ್ಲು ಓಪನ್ ಮಾಡಿ ಬಿಟ್ಕೊಟ್ಟು ಹೋದ್ರು. ಈ ರೈಲ್ವೆ ಸ್ಟೇಷನ್ ಹೆಸರೇ ಇಡ್ಲಿ ವಡೆ ಸ್ಟೇಷನ್. ಹಾಗಾಗಿ ಅದು ಎಲ್ಲ ಸುಳ್ಳು ಕೊಟ್ಟಿರ್ತಾರೆ. ಎಲ್ಲ ಉತ್ತರ ಇಂಡಿಯಾದವರು ಬಹಳ ಜನ ಬಂದ್ಬಿಟ್ಟಿದ್ದಾರೆ ಸರ್. ನಮ್ಮ ಸೌತ್ ಇಂಡಿಯಾದವರು, ಅದರಲ್ಲೂ ನಮ್ಮ ಕರ್ನಾಟಕದವರಿಗೆ ಬಹಳ ಕಡಿಮೆ ಸರ್. ಮುಂದೆ ನನ್ನ ಪೀಳಿಗೆ ಇಲ್ಲಿಗೆ ಕೊನೆ ಸರ್. ಈಗ ಯಾಕಿಲ್ಲ ಜನ ಈ ಟ್ರೈನ್ ಇಳಿದ ತಕ್ಷಣ ದಡ ದಡ ಅವಸರ ಮಾಡಿ ಇಳಿದು ಬರ್ತಾರಂದ್ರ ಈ ಇಡ್ಲಿ ವಡಾನ ತಿನ್ನಾಕ್ರಿ. ಕರಜಗಿ ರೈಲ್ವೆ ಸ್ಟೇಷನ್ ಅಂತ ಹೇಳಿ, ಹಾವೇರಿಯಿಂದ ಹಿಂದ್ಗಡೆ ಹುಬ್ಬಳ್ಳಿಗೆ ಹೋಗೋ ರೂಟ್ ಒಳಗಡೆ ಒಂದು 10 ಕಿಲೋಮೀಟರ್ ನೆಕ್ಸ್ಟ್ ಸ್ಟೇಷನ್ ಇದು ಕರಜಗಿ. ಸುಮಾರು 58 ವರ್ಷದ ಇತಿಹಾಸ ಮತ್ತು ಪರಂಪರೆ ರುಚಿ ಇರತಕ್ಕಂಥದ್ದು ಕರ್ಜಗಿಯ ಇಡ್ಲಿ ವಡ. ಒಂದು ಟೈಮಿನ ಒಳಗ್ರಿ ಕರ್ಜಗಿ ಒಳಗ 14 ಟ್ರೈನು ನಿಲ್ತಿದ್ವು ರೀ. 14 ಪ್ಯಾಸೆಂಜರ್ ಟ್ರೈನ್ಗಳು ನಿಲ್ತಿದ್ವು. ಆಮೇಲೆ ಇಲ್ಲೊಂದು ವಾಟರ್ ಫಿಲ್ಲಿಂಗ್, ಏನು ಸ್ಟೀಮ್ ಇಂಜನ್ ಇತ್ತಲ್ಲ, ಆ ಸ್ಟೀಮ್ ಇಂಜನ್ಗೆ ವಾಟರ್ ಫಿಲ್ಲಿಂಗ್ ಮಾಡುವಂತ ಸ್ಟೇಷನ್ ಕೂಡ ಇದಿತ್ತು. 15 ನಿಮಿಷ ಅವಾಗ ನಿಲ್ತಿದ್ವು. ಅದಾದ್ಮೇಲೆ ಬಿಫೋರ್ ಕೋವಿಡ್ ಏನೈತಲ್ಲ, ಕೋವಿಡ್ ಬರೋದಕ್ಕಿಂತ ಮುಂಚೆ 10 ಟ್ರೈನ್ಗಳ ಸ್ಟಾಪ್ ಇಲ್ಲಿತ್ತು. ಸ್ಪೆಷಲಿ ರೈಲ್ವೆ ಸ್ಟಾಪ್ಗಳು ಮತ್ತೆ ಪ್ಯಾಸೆಂಜರ್ಗಳು ಇಲ್ಲಿ ಕರ್ಜಗಿಯ ಈ ಇಡ್ಲಿ ವಡ ತಿನ್ಬೇಕು ಅಂತಾನೆ ಟ್ರೈನ್ ಅನ್ನ ಕ್ರಾಸಿಂಗ್ ಆದಾಗ ಅಥವಾ ನಿಲ್ಲಿಸ್ತಿದ್ದು, ತಿಂದು ಸೌದು ಹೋಗ್ತಿದ್ರು. ಕರ್ಜಗಿ ಸ್ಟೇಷನ್ ಒಳಗಡೆ ಕೋವಿಡ್ ನ ನಂತರ ಬರೀ 3 ಪ್ಯಾಸೆಂಜರ್ ಟ್ರೈನ್ಗಳು ನಿಲ್ತವು. ವಾಟ್ ಎವರ್ ಅದಾದ್ರೂ ಕೂಡ ಈ ಕರ್ಜಗಿಯ ಇಡ್ಲಿ ವಡ ಇನ್ನೂ ತನ್ನ ಘನತೆ, ಗೌರವ, ರುಚಿ, ಅಭಿರುಚಿ, ಸ್ವಾದ, ವಿಶ್ವಾಸ ಎಲ್ಲವನ್ನ ಉಳಿಸ್ಕೊಂಡಂತಹ ಕರ್ಜಗಿ ವಡ. ಇದನ್ನ ಕರ್ಜಗಿ ಒಳಗಡೆ ಯಾರು ಪ್ರಾರಂಭ ಮಾಡಿದ್ರು, ಯಾವಾಗ ಪ್ರಾರಂಭ ಮಾಡಿದ್ರು, ಈಗ ಅವಾಗಿನ ಅವರು ಪ್ರಾರಂಭ ಮಾಡಿದಾಗ ಇದ್ದಂತಹ ಸ್ಥಿತಿಗತಿಗಳು ಮತ್ತೆ ಈಗ ಇರುವಂತಹ ಸ್ಥಿತಿಗತಿಗಳು ಎಲ್ಲವನ್ನೂ ನೋಡೋಣ. ಅದಕ್ಕಿಂತ ಮುಂಚೆ ಈ ಇಡ್ಲಿ ವಡನ ನಾನು ಟೇಸ್ಟ್ ಮಾಡ್ತೀನಿ. ಕ್ರಂಚಿ ವಡ ಬರೀ ಚಟ್ನಿ ಎಷ್ಟೇ ಇರ್ತೈತಿ, ಸಖತ್ತಾಗೈತಿ. ಇಡ್ಲಿ ಸಾಫ್ಟ್, ಬಹಳ ಸಾಫ್ಟ್ ಇಡ್ಲಿ ವಡ, ಆಮೇಲೆ ಚಟ್ನಿ. ಇದನ್ನ ಯಾರು ಕರ್ಜಗಿ ಒಳಗಡೆ ಮೊದಲು ಪ್ರಾರಂಭ ಮಾಡಿದ್ರಲ್ಲ ಅವ್ರ ಹೋಟ್ಲ್ ಇಲ್ಲ ಐತಿ, ಮಾತಾಡ್ಸೋಣ. ಕರ್ಜಗಿ ಒಳಗ ಈ ಇಡ್ಲಿ ವಡನ ಸ್ಟಾರ್ಟ್ ಮಾಡಿದವರು 1970 ವಿಶ್ವನಾಥ್ ಹೆಬ್ಬಾರ್ ಅಂತ ಹೇಳಿ, ಹೆಬ್ಬಾರ್ ಫ್ಯಾಮಿಲಿ ಅವರು, ಅವ್ರದ್ದು ಹೋಟ್ಲ್ ಇಲ್ಲ ಐತಿ ನೋಡ್ರಿ. ಸರ್, ವಿಶ್ವನಾಥ್ ಸರ್ ಎಲ್ಲಿರ್ತಾರೆ? ಒಳಗದ ಅಂತ ಬರ್ರಿ ಮಾತಾಡೋಣ. ಸರ ನಮಸ್ಕಾರ ಸರ. ಇವರ ವಿಶ್ವನಾಥ್ ಸರ್ ಅಂತೇಳಿ ಕರ್ಜಗಿ ಒಳಗಡೆ 1970ರಲ್ಲಿ ಈ ಪ್ರಸಿದ್ಧ ಡಿಲಿಷಿಯಸ್ ಇಡ್ಲಿ ವಡವನ್ನ ಪ್ರಾರಂಭ ಮಾಡಿದವರು. ಅವ್ರ ಬಗ್ಗೆ ಮಾತಾಡೋಣ, ಅವರ ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ, ಅವರ ಆಗಿನ ಅನುಭವ, ಈಗಿನ ಅನುಭವ ಎಲ್ಲವನ್ನ ಅವ್ರ ಜೊತೆ ಮಾತಾಡ್ತಾ ಶೇರ್ ಮಾಡ್ತೀವಿ. ನಮಸ್ಕಾರ ಸರ್. ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ. ನಮ್ದು ಮೂಲತಃ ಕೋಟೇಶ್ವರದವರು. ಬೆಂಗಳೂರಲ್ಲೇ ಬೆಳೆದು ಓದಿ ಅಲ್ಲೇ ಇರ್ತೀನಿ ಸರ್ ಇವತ್ತಿಗೂ. ಇಲ್ಲಿ 70 ಇಸ್ವಿಯಿಂದ ನಮ್ಮ ತಂದೆಯವರು ತಂದು ನನ್ನ ಇಲ್ಲಿ ಹೋಟ್ಲು ಓಪನ್ ಮಾಡಿ ಬಿಟ್ಕೊಟ್ಟು ಹೋದ್ರು. ಅವತ್ತಿನಿಂದ ಈ ಕರ್ಜಗಿ ರೈಲ್ವೆ ಸ್ಟೇಷನ್ ಹೋಟೆಲ್ನ ನಡ್ಸ್ಕೊಂಡು ಬರ್ತಾ ಇದ್ದೀನಿ ಸರ್. ಜನಗಳಿಗೆ ನಾವು ಮಾಡ್ತಕ್ಕಂಥ ಪದಾರ್ಥ ಭಾಳ ಖುಷಿಯಾಗಿ ಜನ ನಮಗೆ ವ್ಯಾಪಾರ ಮಾಡ್ತಾರೆ. ಜನಗಳಿಂದ ನಮ್ಮಿಂದ ತುಂಬ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆಗೆ ತಕ್ಕಂತೆ ನಾವು ಸ್ಪಂದಿಸಬೇಕು, ರುಚಿಯಾಗಿ ಕೊಡಬೇಕು, ಬಿಸಿಯಾಗಿ ಕೊಡಬೇಕು ಜನಗಳಿಗೆ. ಮತ್ತೆ ಗುಣಮಟ್ಟನೂ ಮತ್ತೆ ಇದು ಜಾಸ್ತಿ ಇಟ್ಟಿಲ್ಲ. ನಾನು 10 ರೂಪಾಯಿಗೆ ಒಂದು ಇಡ್ಲಿ, 15 ರೂಪಾಯಿ ಒಂದು ವಡೆ, 5 ರೂಪಾಯಿಗೆ ಒಂದು ಟೀ ಇಟ್ಕೊಂಡೇ ಇದ್ದೀನಿ ಇವತ್ತು. ಯಾಕಂದ್ರೆ ಜನಗಳು ಬಂದು ತಿಂದು ನಮ್ಮನ್ನ ಉಳಿಸಿ ಬೆಳೆಸ್ತಾರೆ, ಅದೇ ನನಗೆ ಬಹಳ ದೊಡ್ಡದು ಸರ್. ಸರ್, ಇದು ನಿಮ್ಮ ಹೋಲ್ ಫ್ಯಾಮಿಲಿನೇ ಇದು ಹೋಟೆಲ್ ನಲ್ಲಿ ನಡ್ಸ್ಕೊಂಡು ಬಂದಿದ್ದು? ಹೌದು ಸರ್. ನಮ್ಮ ಅಜ್ಜಿನವರಾದ ಪಣಿಯಪ್ಪನವ್ರು ಅಂತ ಹೇಳಿ, ಅವರು ಕೋಟೇಶ್ವರದಿಂದ ಬಂದು ಶಿವಮೊಗ್ಗದಲ್ಲಿ ಹೋಗ್ತಿರ್ತಾರೆ ಸರ್ ಮೊದಲು ಸಣ್ಣದಾಗಿ. ಅಲ್ಲಿ ದೊಡ್ಡದಾಗಿ ಮಾಡಿ ಅವರು ಬೆಳೆದ್ಮೇಲೆ ನಾವು ರೈಲ್ವೆ ಸ್ಟೇಷನ್ ಹೋಟೆಲ್ಗಳಿಗೆ ಕರೆದು ನಮ್ಮನ್ನೆಲ್ಲ ಕೊಡ್ತಾ ಇದ್ರು. ಯಾವ್ದಾದ್ರು ಹೊಸ ಸ್ಟೇಷನ್ ಆಗುತ್ತೆ ಚೆನ್ನಾಗಿದ್ರೆ ನಮಗೂ ಅದಕ್ಕೆ ಅಪ್ಲೈ ಮಾಡ್ತಿದ್ವಿ. ಅಪ್ಲೈ ಮಾಡಿದಾಗ ನಮಗೆ ಸಿಕ್ತಿತ್ತು. ಸಿಕ್ಕಿ ಮಾಡಿದ್ವಿ. ದೊಡ್ಡಬಾವಿ, ಹಿಂದೂಪುರ, ಮಂದಗೆರೆ, ಅರಸೀಕೆರೆ,
ನಮ್ಮ ಅಜ್ಜ ಹರಿಹರನು ಮಾಡಿದ್ರು 36ನೇ ಇಸ್ವಿನಲ್ಲಿ. ಹಾಗೆ ಇದೆಲ್ಲ ಅವಾಗಿಂದ ನಾವು ರೈಲ್ವೆನಲ್ಲೇ ಮಾಡ್ತಾ ಬರ್ತಾ ಇದೀವಿ ಸರ್. ನಿಮ್ದು ಫ್ಯಾಮಿಲಿ ಎಷ್ಟು ವರ್ಷದಿಂದ ನಿಮ್ಮ ಫ್ಯಾಮಿಲಿ ಹೋಟೆಲ್ ಇದ್ರಲ್ಲಿ ಪಡ್ಕೊಂಡಿದೆ? ಆಲ್ಮೋಸ್ಟ್ 100 ಇಯರ್ಸ್ ಆಯ್ತು ಸರ್. 100 ವರ್ಷ. ನನಗೆ ಈಗ 75 ವರ್ಷ ಸರ್. ನಮ್ಮ ಅಜ್ಜನ ಮಾಡಿದ್ದಾರೆ ಅಂದ್ರೆ ಇದು 100 ವರ್ಷದ ಮೇಲೆ ಇತಿಹಾಸ. 100 ವರ್ಷದ ಮೇಲೆ ಇತಿಹಾಸ. ಹೌದು ಸರ್. ಸೊ ನೀವು ಫಸ್ಟ್ ಟೈಮ್ ಕರ್ಜಿಗೆ ಬಂದಿದ್ದು ಯಾವಾಗ ಸರ್? ನಾನು ಬಂದಿದ್ದು 70ನೇ ಇಸ್ವಿನಲ್ಲಿ ಸರ್. 1970 ಇಸ್ವಿನಲ್ಲಿ ಬಂದೆ ಸರ್. ಅವಾಗಿಂದ ಇಲ್ಲಿ ನಾನೇ ನೋಡ್ಕೊಳ್ತಾ ಇದ್ದೇನೆ. ನಮ್ಮ ತಂದೆಯವರು ಬಂದು ಹೋಗ್ತಾ ಇದ್ರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಮಾಡ್ಕೊಂಡು ಬಂದೆ ಸರ್. ನೀವು ಎಷ್ಟನೇ ವಯಸ್ಸಿಗೆ ಇಲ್ಲಿಗೆ ಬಂದ್ರಿ ಸರ್? ನಾನು ನನಗೆ 16 ವಯಸ್ಸಾಗಿತ್ತು. 16ನೇ ವಯಸ್ಸಿಗೆ 17 ಆಗಿತ್ತು. 17. ಅವಾಗಿಂದ ನೀವು ಏನೇನ್ ಐಟಮ್ ಮಾಡ್ತಿದ್ರಿ? ಅವಾಗ ಊಟ ಇತ್ತು ಸರ್, ಇಡ್ಲಿ ವಡೆ ಇತ್ತು, ಮತ್ತೆ ರೈಸ್ ಬಾತ್ಗಳು ಮಾಡ್ತಾ ಇದ್ವಿ. ಆ ಗಾಡಿಗಳು ಊಟಕ್ಕೆ ಬರ್ತಾ ಇದ್ವು, ಇದಕ್ಕೆಲ್ಲ ಇತ್ತು ಸರ್. ಈಗ ಯಾವ್ದು ಊಟಕ್ಕೆಲ್ಲ ಬರ್ತಾ ಇಲ್ಲ. ಈಗ ಇರೋದು 3 ಗಾಡಿ ಬೆಳಗ್ಗೆ, 3 ಗಾಡಿ ಸಾಯಂಕಾಲ ಸರ್. ಅಷ್ಟೇ ಗಾಡಿಗಳಿದೆ. ಇವರು ಇಲ್ಲಿ ಲೋಕಲ್ ಜನ ಎಲ್ಲ ಬಂದು ನಮ್ಗೆ ಸ್ವಲ್ಪ ವ್ಯಾಪಾರ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಸರ್. ಹಿಂಗೆ ವಿಶ್ವನಾಥ್ ಸರ್ ಅವ್ರಿಗೂ ಫ್ಯಾಮಿಲಿನೇ 100 ವರ್ಷದಿಂದ 100ಕ್ಕಿಂತ ಹೆಚ್ಚು ವರ್ಷದಿಂದ ಹೋಟೆಲ್ ಮ್ಯಾನೇಜರ್ ಹೋಟೆಲ್ ಬಿಸ್ನೆಸ್ ಅನ್ನ ಮಾಡ್ಕೊಂತ ಬಂದಿರೋರು. ಈಗ ಇವರ ಸರ್ ಅದ ಹೆಂಗೆ ನೀವು ಅಷ್ಟೆಲ್ಲಾ ಕಡೆ ಇದ್ರೂನು ನಿಮ್ಮ ಕರ್ಜಿಗಿ ವಡ ಇಡ್ಲಿ ವಡ ಫೇಮಸ್ ಆಗೋದಕ್ಕೆ ನಿಮ್ಮದೇನಾರ ಸ್ಪೆಷಲ್ ರೆಸಿಪಿ ಏನ್ರ ಐತೇನ್ರಿ? ಇಲ್ಲ ಸರ್, ಅದು ರುಬ್ಬೋದ ಉದ್ದಿನ ಬೇಳೆ ರುಬ್ಬೋದ್ರಲ್ಲಿ ತುಂಬಾ ಇದು ಮಾಡ್ಬೇಕು ಸರ್, ಬಹಳ ತನಕ ರುಬ್ಬೇಕು. ಅದು ತುಂಬಾ ನೈಸ್ ಆಗೋ ತನಕ ನಾವು ತೆಗಿಬಾರ್ದು, ನೀರ್ ಜಾಸ್ತಿ ಕೊಡಬಾರ್ದು. ಅದು ರುಬ್ಬೋದ್ರೊಳಗೆ ಇರೋದು ಸರ್. ಆಮೇಲೆ ಬೇಯಿಸೋದು. ಅಂದ್ರೆ ಪ್ರಿಪರೇಷನ್ ಮತ್ತೆ ಕುಕ್ಕಿಂಗ್ ಒಳಗಡೆ ನಿಮ್ಮ ಇಡ್ಲಿ ವಡ ಅಷ್ಟೊಂದು ರುಚಿ ಹೌದು ಸರ್, ಬಹಳ ಟೇಸ್ಟ್ ಆಗಿರ್ತೈತಿ. ಅದು ಚಟ್ನಿ ತುಂಬಾ ಜನ ಚಟ್ನಿ ಬಹಳ ಅಪೇಕ್ಷೆ ಪಡ್ತಾರ, ಎಕ್ಸ್ಟ್ರಾ ಹಾಕಿಸ್ಕೋತಾರ. ತುಂಬಾ ಜನಕ್ಕ ಈ ಇಡ್ಲಿ ವಡ ಸವಿದವ್ರಿಗೆ ಗೊತ್ತಿರ್ತೈತಿ. ಅವ್ರು ಎಷ್ಟೋ ಜನ ಈಗಲೂ ಪ್ರಾಂಪ್ಟ್ ಆಗಿ ಹೇಳ್ತೀನಿ, ಬೆಂಗಳೂರಿಂದ ಹುಬ್ಬಳ್ಳಿಗೆ ಅಥವಾ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಒಂದು ಪ್ಯಾಸೆಂಜರ್ ಟ್ರೈನ್ ಹೋಗ್ತೈತಿ, ಇವತ್ತಿಗೂ ಹೋಗ್ತೈತಿ. ಅದು ಆ ಟ್ರೈನಿಗೆ ಬರೋರೆಲ್ಲ ಎಷ್ಟೋ ಜನ ಕರ್ಜಿಗಿಲಿ ಇವ್ರ ಹೋಟ್ಲಲ್ಲಿ ಇಡ್ಲಿ ವಡ ತಿಂದೆ ಮುಂದಕ್ಕೆ ಹೋಗ್ಬೇಕು, ಅದನ್ನೇ ಊಟದ ತರ ಮಾಡ್ಕೊಳೋ ಜನ ಈಗಲೂ ಇದಾರೆ. ಆ ಟ್ರೈನ್ ಬಂತು ಅಂದ್ರ ಜನಗಳು ಇಳಿದು ತಗೊಂಡು ಅದನ್ನೇ ಊಟ ಅಂತೇಳಿ, ಆ ನೈಟ್ ಟ್ರೈನ್ ಅದು, ಆ ನೈಟ್ ಟ್ರೈನಿಗೆ ಅದನ್ನೇ ಊಟದ ರೀತಿ ತಿಂದು ಹೋಗೋ ಜನ ಈಗಲೂ ಇದಾರೆ ಆ ಟ್ರೈನಿಗೆ. ಅದೇ ತರ ಬೆಳಗ್ಗಿನೂ ನಾಷ್ಟಾ ಟಿಫನ್ ಎಲ್ಲಾ ಕೂಡ ಕರ್ಜಿಗಿಲೆ ಇಡ್ಲಿ ವಡ ತಿನ್ಬೇಕು ಅನ್ನೋ ಮೆಂಟಾಲಿಟಿಲಿ ಬರೋ ಜನ ಇದಾರೆ. ಅಷ್ಟೊಂದು ಫೇಮಸ್ ಆಗಿರ್ತಕ್ಕಂಥದ್ದು ಈ ಕರ್ಜಿಗೆ ಇಡ್ಲಿ ವಡ. ಮತ್ತೆ ಅದರ ನಿರ್ಮಾತೃ ಅವರು ಸರ್ ವಿಶ್ವನಾಥ್ ಸರ್. ಸರ್ ಅವರು ನಿಮ್ದು ಪ್ರಿಪರೇಷನ್ ಎಲ್ಲ ಒಂಚೂರು ತೋರಿಸ್ತೀರಾ? ಬನ್ನಿ ಸರ್. ಸರ್ ನೀವು ಮೊದಲು ಸ್ಟಾರ್ಟ್ ಮಾಡಿದ್ದು ಇದೇ ಜಾಗ ಅಂದ್ರೆ? ನಾನು ಹೌದು ಸರ್, ಇಲ್ಲ ಅಲ್ಲಿ ಲೋಕಲ್ ಮಾಡಿದ್ದೆ ಸರ್, ಬೆಂಗಳೂರಿನಲ್ಲೆಲ್ಲ. ಅಲ್ಲಲ್ಲ, ಕರ್ಜಿಗೆ ಮೊದಲು ಮಾಡಿದ್ರೆ ಬೇರೆಯವ್ರು ಮಾಡಿದ್ರು, ನಾವು ಬಂದ್ಮೇಲೆ ಅದಕ್ಕೆ ಒಂದು ಹೆಸರು ಇದು ಬಂತು ಸರ್. ಬೇರೆಯವ್ರು ವಡೆ ಮಾಡ್ತಾರೆ ಸರ್. ಈಗ ಹೆಂಗ ನಿಮ್ದು ಪ್ರಿಪರೇಷನ್ ಏನೇನ್ ಮಾಡ್ತೀರಿ ಸರ್? ನಾವು ಇಡ್ಲಿ ವಡೆ ಮೂರೇ ಮಾಡೋದು. ಯಾವ ಗಾಡಿಗಳು ಮಧ್ಯಾಹ್ನ ನಿಲ್ಲೋದಿಲ್ಲ, ಹಾಗಾಗಿ ರೈಸ್ ಬಾತು ಊಟ ಎಲ್ಲ ಇಲ್ಲ, ಮಾಡ್ತಾ ಇಲ್ಲ. ಕೋವಿಡ್ ಆದಾಗಿಂದ ಯಾವ ರೈಸ್ ಬಾತು ಮಾಡ್ತಾ ಇಲ್ಲ. ಇದು ವಡೆ ಈಗ 10 ಗಂಟೆಗೆ 10 ಕಾಲಿಗೆ ಒಂದು ಗಾಡಿ ಬರುತ್ತೆ, ಅದಕ್ಕೆ ಇಡ್ಲಿ ವಡೆ ಪ್ರಿಪರೇಷನ್ ಮಾಡಿಸ್ತಾ ಇದೀವಿ ಸರ್. ಬಿಸಿಯಾಗಿ ಜನಗಳಿಗೆ ಫ್ರೆಶ್ ಆಗಿ ಕೊಡ್ತೀವಿ ಸರ್. ಅಂದ್ರೆ ಒಂದೊಂದು ಗಾಡಿಗೂ ನೀವು? ಹೌದು ಸರ್, ಎಲ್ಲಾ ಗಾಡಿಗೂ ಮಾಡ್ತೀವಿ. ಲೋಕಲ್ ಜನ ಬಂದ್ರೆ, ಸ್ವಲ್ಪ ಜನ ಬಂದ್ರೆ ಅವ್ರಿಗೆ ಅಕಸ್ಮಾತ್ ಖಾಲಿ ಆಗಿದ್ರೆ ಮತ್ತೆ ಮಾಡಿ ಕೊಡ್ತೀವಿ ಸರ್. ಅಂದ್ರೆ ಪ್ರತಿ ಟ್ರಿಪ್ಗೂ ನೀವು ಫ್ರೆಶ್ ಆಗಿ ಮಾಡಿ? ಯಾವಾಗ್ಲೂ ಫ್ರೆಶ್ ಸರ್, ಎಲ್ಲಾ ಗಾಡಿಗಳಿಗೂ ಬೇರೆ ಟೈಮ್ ಮಾಡಿ ಇದನ್ನ ಅವಾಗಲಿಂದ ಅದೇ ತರ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಬೆಳಿಗ್ಗೆ 4 ಗಂಟೆಗೆ ಅವಾಗ ಡೆಕ್ಕನ್ ಇಲ್ಲ ಸರ್, 4 ಗಂಟೆಗೆ ಬಿಸಿ ನಾವು ನಿಮ್ಮ ಟೈಮಲ್ಲಿ. ಹೌದು, 70ನೇ ಇಸ್ವಿನಲ್ಲಿ ಸರ್. ಡೆಕ್ಕನ್ ಎಲ್ಲ ಇಲ್ಲಿಲ್ಲ ಸರ್, ಬೇರೆ ಎಲ್ಲೂ ನಿಲ್ತಾ ಇಲ್ಲ. ಎಕ್ಸ್ಪ್ರೆಸ್ ಕರ್ಜಿಗಿ ಬಿಟ್ರೆ ಹರಿಹರನೇ, ಹುಬ್ಳಿ ಕರ್ಜಿಗಿ ಹರಿಹರ ಸರ್. ಆ ಸಮಯದಲ್ಲಿ ನಮ್ಮಲ್ಲಿ ನಿಲ್ತಾ ಇತ್ತಲ್ಲ, ಅವಾಗೆಲ್ಲ ನಾವು ಅವಾಗಿಂದ ಬಿಸಿ ಕೊಟ್ಟು ಜನಗಳಿಗೆ ಒಂದು ರುಚಿ ಕಟ್ಟಿಕೊಟ್ಟಿದ್ರಿಂದ ಜನ ಇವತ್ತು ನಮ್ಮನ್ನ ಕೈ ಹಿಡಿದಿದ್ದಾರೆ. 10 ಗಂಟೆ ಬರೋ ಗಾಡಿಗೆ ಹೌದು ಸರ್. ಸ್ಪೆಷಲ್ ಇಂಗ್ರೀಡಿಯಂಟ್ ಏನಂತ ಬಳಸಂಗಿಲ್ಲ ನೀವು? ಇಲ್ಲ ಸರ್, ಅದಕ್ಕೆ ಉದ್ದಿನ ಬೇಳೆ ಚೂರು ಕಡಲೆಬೇಳೆ ಹಾಕಿ, 1 ಕೆಜಿಗೆ 1 ಮುಷ್ಟಿ ಕಡಲೆಬೇಳೆ ಹಾಕಿ ಸರ್. ಒಂದು ದಿನಕ್ಕೆ ಎಷ್ಟು ನಿಮ್ಮದು ಇಡ್ಲಿಗಳು ಮಾರಾಟ? ಬಹಳ ಕಡಿಮೆ ಆಗ್ತದೆ. ಅದಕ್ಕೆ ಗಾಡಿಗೆ ಸೇವ್ ಮಾಡಿಸ್ತೀವಿ, ಮಾಡಿಸಿ ಗಾಡಿಗೆ ಕೊಡ್ತಾರೆ. ಅಂದ್ರೆ ನೀವು ಮುಂಚೆ ಬಹಳ ಚೆನ್ನಾಗಿತ್ತು ಸರ್ ವ್ಯಾಪಾರ. ಈಗ ವ್ಯಾಪಾರ ಕೋವಿಡ್ ಹೋದ್ಮೇಲೆ ವ್ಯಾಪಾರನೇ ಇಲ್ಲ ಸರ್. ಅಂದ್ರೆ ಬಿಫೋರ್ ಕೋವಿಡ್ ಎಷ್ಟು ಇಡ್ಲಿ ವಡ ಸೇಲ್ ಮಾಡಿ? ಅವಾಗ ಒಂದು 600-700 ಇಡ್ಲಿ ಹೋಗ ಸರ್. 600-700 ಇಡ್ಲಿ ವಡ ಹೋಗಿ. ಈಗ ಬಹಳ ಕಡಿಮೆ ಆಗಿದೆ ಸರ್, 400-300. ಈ ಲೋಕಲ್ ಜನ ಬಂದ್ರೆ ಕೂಡಲೇ ಮಾಡಿಕೊಡ್ತೀವಿ ಸರ್.
ಅವ್ರು ಬಂದಂಗೆ ಸರ್ ಹೆಂಗ್ ಬರ್ತಾರ ಜನ ಹಾಗೆ ಮಾಡ್ತಾರೆ, ಹಂಗೆ. ಸೊ ಯಾವ್ದನ್ನು ಸ್ಟಾಕ್ ಇಟ್ಟು ಮಾಡೋದಿಲ್ಲ ಸರ್. ನಾವು ಇಡ್ಲಿ ವಡೆ ಹಾಗೂ ಚಟ್ನಿ ಏನು ಮಾಡ್ತಾ ಇದ್ದೀವಿ ಅದ್ರಲ್ಲಿ ಯಾವುದಲ್ಲೂ ಕೃತಕ ಇದನ್ನ ಬಳಸ್ತಾ ಇಲ್ಲ. ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ಆ ಥರ ಯಾವುದೇ ಥರ ಕೃತಕವಾಗಿ ನಾವು ಮಾಡ್ತಾ ಇಲ್ಲ. ಟ್ರೆಡಿಷನಲ್ ಆಗಿ ಏನು ಈ ಪೂರ್ವಜರು ಮಾಡ್ಕೊಂಡು ಬಂದಿದ್ರು ಅದೇ ಥರ ಇಡ್ಲಿ ವಡೆನ ನಾವು ಮಾಡಿಸ್ತಾ ಇದ್ರೆ ಜನಗಳಿಗೂ ಅದು ತುಂಬ ಇಷ್ಟ ಆಗಿರೋದ್ರಿಂದ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ನಾವು ಕೆಲವರೆಲ್ಲ ಇಡ್ಲಿ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಬಳಸ್ತಾರೆ, ನಾವು ಪ್ಲಾಸ್ಟಿಕ್ ಎಲ್ಲ ಎಂದೂ ಬಳಸಿಲ್ಲ ಸರ್. ನಾವು ಅದಕ್ಕೆ ಬಟ್ಟೆ ಹಾಕಿನೇ ಇಡ್ಲಿ ತೆಗಿದ್ವಿ ಸರ್. ಅದೆಲ್ಲ ಕಾಣ್ತಾ ಇದೆ ನೋಡಿ ಸರ್, ಬಟ್ಟೆ ಹಾಕಿದೆ, ಬಟ್ಟೆನಲ್ಲೇ ಇಡ್ಲಿ ಬೇಸ್ ಬಟ್ಟೆ ಹಾಕಿ ಮಾಡಿರ್ತಕ್ಕಂಥ ಬಟ್ಟೆ ಹಾಕಿದ್ದು ಮಾಡಿದ್ದಾರೆ ಸರ್ ಎಲ್ಲ ಇಡ್ಲಿಗೆ. ಕೆಲಸ ಮುಗಿದ ತಕ್ಷಣ ನಾವೆಲ್ಲರೂ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಪ್ರತಿದಿನ ಎಲ್ಲ ಗಾಡಿ ಕೆಲಸ ಮುಗಿದ ತಕ್ಷಣ ಕ್ಲೀನ್ ಮಾಡ್ತಾರೆ ಸರ್. ಕೆಲಸ ಮುಗಿದ ಹೌದು ಸರ್. ಚಟ್ನಿ ಬಗ್ಗೆ ಹೇಳಿ ಸರ್, ಏನೇನು ಇಂಗ್ರೀಡಿಯೆಂಟ್ಸ್ ಸರ್ ನಾವು ಇದಕ್ಕೆ ಪುಟಾಣಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ತೆಂಗಿನಕಾಯಿ ಸರ್. ತೆಂಗಿನಕಾಯಿ ನಾವು ಸ್ವಲ್ಪ ಕುಮಟಾ ಕಡೆಯಿಂದ ಹುಬ್ಬಳ್ಳಿಗೆ ತರ್ತು ಕೊಡ್ತಾರೆ, ಆದ್ರೆ ಅಲ್ಲಿಂದ ತರಿಸ್ತೀವಿ. ತೆಂಗಿನಕಾಯಿ ಸ್ವಲ್ಪ ರುಚಿ ಇರೋದ್ರಿಂದ ಚಟ್ನಿ ರುಚಿ ಬರ್ತದೆ ಸರ್. ಹಾಗಾಗಿ ಚಟ್ನಿದ ತುಂಬಾ ಜನ ಅಪೇಕ್ಷೆ ಪಟ್ಟು ಹೆಚ್ಚಿಗೆ ತಗೊಂಡು ಹೋಗ್ತಾರೆ. ಚಟ್ನಿಯಿಂದನೇ ನಮ್ಗೆ ಇಡ್ಲಿಗೂ ಬಹಳ ಮ್ಯಾಚ್ ಆಗುತ್ತೆ ವಡೆಗೆ ಅಂತೇಳಿ ಹೇಳ್ತಾರೆ ಜನ. ಮುಂದುವರ್ಸ್ಕೊಳ್ಬೇಕು ಸರ್. ಇದು ಇಷ್ಟೇ ಹೋಗೋದಿಲ್ಲ, ಇಲ್ಲಿ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಸರ್. ಪೂರಿ ಮಾಡಿದೆ, ದೋಸೆ ಮಾಡಿದೆ, ಉಪ್ಪಿಟ್ಟು ಮಾಡಿದೆ, ಜನ ಅಪೇಕ್ಷೆ ಪಡ್ತಾ ಇಲ್ಲ ಸರ್. ಅವರಿಗೆ ಇಡ್ಲಿ ವಡೆ ಮಾತ್ರ ಇದೆ. ಈ ರೈಲ್ವೆ ಸ್ಟೇಷನ್ ಹೆಸರೇ ಇಡ್ಲಿ ವಡೆ ಸ್ಟೇಷನ್. ಹಾಗಾಗಿ ಇಡ್ಲಿ ವಡೆನಲ್ಲೇ ನಾವು ಆದಷ್ಟು ಮುತುವರ್ಜಿ ಕೊಟ್ಟು ಜನಗಳಿಗೆ ಬಿಸಿ ಕೊಟ್ಟು ರುಚಿ ಕೊಟ್ಟು ಅದನ್ನ ಜನಗಳ ಏನಿದೆ ಅದನ್ನ ನಾವು ತೀರಿಸ್ಬೇಕು ಸರ್. ಸರ್ ಈಗ ಒಂದು ಪ್ಲೇಟಿಗೆ ಏನೇನು ಐಟಮ್ ಹಾಕೊಡ್ತೀವಿ? 2 ಇಡ್ಲಿ 1 ವಡೆ ಕೊಡ್ತೀವಿ ಸರ್. 2 ಇಡ್ಲಿ 2 ವಡೆ ಹಾಕ್ತೀವಿ. 2 ಇಡ್ಲಿ 1 ವಡೆಗೆ 35 ರೂಪಾಯಿ ಇದೆ ಸರ್. 2 ಇಡ್ಲಿ 2 ವಡೆಗೆ 50 ರೂಪಾಯಿ ಚಾರ್ಜ್ ಇದೆ ಸರ್. 2 ಇಡ್ಲಿ 2 ವಡೆ 50 ರೂಪಾಯಿ ಸರ್. ಜನ ಅಪೇಕ್ಷೆ ಪಟ್ಟಂಗೆ ಅವ್ರಿಗೆ 2 ಬೇಕು, 2 ಇಡ್ಲಿ 1 ವಡೆ ಬೇಕಾ, 2 ಇಡ್ಲಿ 2 ವಡೆ ಬೇಕಾ ಕೊಡ್ತೀವಿ. 3 ಇಡ್ಲಿಗೆ 30 ರೂಪಾಯಿ ಸರ್. ಬರೀ 3 ಇಡ್ಲಿ ತಿನ್ನೋರು ಬಹಳ ಜನ ಇದ್ದಾರೆ ಸರ್. ಇಡ್ಲಿ ಚಟ್ನಿ ಅವ್ರಿಗೆ ಅಪೇಕ್ಷೆ ಕೊಟ್ಟು ಚಟ್ನಿ ಬಹಳ ಅಪೇಕ್ಷೆ ಕೊಡ್ತೀವಿ ಸರ್. ಹಾಗೆ ಇಲ್ಲಿ ಯಾರು ಹಾವೇರಿ ಗಾಡಿಗೆ ಯಾರು ನಮಗೆ ಸ್ವಲ್ಪ ಕ್ಯಾಟ್ರಿಂಗ್ ತರ ಹೇಳ್ತಾರೆ ಸರ್, ಒಂದು 20 ಪ್ಲೇಟ್ ಇಡ್ಲಿ ವಡೆ ಕಳಿಸಿ, 30 ಪ್ಲೇಟ್ ಇಡ್ಲಿ ವಡೆ ಕಳಿಸಿ ಅಂತ ಡಾಕ್ಟರ್ಗಳು, ನರ್ಸಿಂಗ್ ಹೋಮು, ಅಡ್ವೊಕೇಟ್ಸು ಎಲ್ಲ ಹೇಳ್ತಾರೆ ಸರ್, ಇಂಜಿನಿಯರ್ಸ್ ಎಲ್ಲ. ಅವಾಗ ಹೇಳಿದಾಗ ಬಿಸಿ ಬಿಸಿ ಮಾಡಿ ಅವ್ರಿಗೆ ತಗೊಂಡೋಗಿ ನಾವು ಕೊಟ್ಟು ವಾಪಸ್ ಬರ್ತೀವಿ ಸರ್. ಅಂದ್ರೆ ನೀವು ಕ್ಯಾಟ್ರಿಂಗು ಮಾಡ್ತೀರಿ? ಕ್ಯಾಟ್ರಿಂಗ್ ಅದು ಮೊದಲೇ ಹೇಳ್ಬೇಕು ಸರ್. ವೆರಿ ಫ್ಯೂ ಜನ ಹೇಳ್ತಾರೆ ಸರ್. ಆಮೇಲೆ ಗಾಡಿನ ಬೆಂಗಳೂರಿಂದ ಬರ್ತಾ ಇದೆ, ಜಲ್ಲಾಪುರಕ್ಕೆ ಹೋಗೋರು, ಹುಬ್ಬಳ್ಳಿಗೆ ಹೋಗೋರು ಟಿಫನ್ಗೆ ಒಂದು 5 ಪ್ಲೇಟ್ ಕಟ್ಟಿ, 3 ಪ್ಲೇಟ್ ಕಟ್ಟಿ ಅಂತ ನಮಗೆ ಫೋನ್ ಮಾಡಿ ಹೇಳ್ತಾರೆ ಸರ್. ಬಹಳ ಜನ ನಮ್ಮ ಫೋನ್ ನಂಬರ್ ಇಟ್ಕೊಂಡಿದ್ದಾರೆ. ನಿಮ್ ಫೋನ್ ನಂಬರ್ ಏನೈತೆ ಸರ್? 9538763202. 9538763202 ಇದು ನನ್ನ ನಂಬರ್ ಸರ್. ಜನಗಳು ಹೇಳಿದಾಗ 1-2 ಅವರು ಅರ್ಜೆಂಟ್ ಇರ್ತಾರಲ್ಲ ಸರ್, ಗಾಡಿ ತುಂಬಾ ತಿಲ್ಲದಿಲ್ಲ, ಹಾಗಾಗಿ ಅವ್ರಿಗೆ ಪಾರ್ಸಲ್ ಮಾಡಿ ಇಷ್ಟು ಕಾಯ್ದೆ ಕೊಡ್ತೀವಿ ಸರ್. ಇದು ಗಾಡಿ ಬರೋ ಟೈಮ್ಗೆ ರೆಡಿ ಆಗ್ಲಿ ಅಂತ ರೆಡಿಯಾಗಿ ಇಟ್ಕೊಂಡಿರ್ತೀವಿ ಸರ್. ಇದು ವಾಟರ್ ಬಾಟಲ್, ಇದು 14 ರೂಪಾಯಿಗೆ ಕಡಿಮೆ ಮಾಡಿದಾರಂತೆ. ಇದನ್ನು ನಾವು ಕೋಡ್ ಕೊಡ್ಬೇಕು ಸರ್. ಕೋಡ್ ಎಲ್ಲ ಕೊಟ್ಟಾಗ ನಾವು ಅಂದ್ರೆ ಇದನ್ನ ಯಾವ್ದು MRP ಐತೆ ಅದಕ್ಕೆ ಮಾಡ್ತೀವಿ ಸರ್. MRP ಯಾವ ರೇಟ್ ಇರುತ್ತೆ ಅದನ್ನೇ ಮಾಡ್ಬೇಕು ಸರ್. ಸಲಹೆ ಏನಾರು ಕೊಡ್ತೀರಾ ಜನಗಳಿಗೆ? ಇಲ್ಲ ಸಲಹೆ ನಮ್ಮದೇ ಏನಿದೆ ಸರ್, ಅವರೇ ಸಲಹೆ ಕೊಡ್ಬೇಕು ನಮ್ಗೆ ಏನಾದ್ರು ತಪ್ಪಾದ್ರೆ. ಹಾಗಾಗಿ ಜನಗಳಿಗೆ ಸಲಹೆ ಕೊಡೋರು ಅವ್ರು ಕೊಟ್ಟದ್ದು ಸಲಹೆಗಳನ್ನು ನಾವು ಪಾಲಿಸ್ತೇವೆ ಸರ್. ನಮ್ಮ ಹೆಸರು ಬಸವರಾಜ್ ಅಂತ, ಬಿಸ್ನೆಸ್ ಮಾಡ್ತೀವಿ ಬೇರೆ ಕಡೆ ಎಲ್ಲ. ಇಲ್ಲಿ ಅವಾಗ ನಾವು ಬಂದು ಹೋಗಿ ಇಲ್ಲಿ ಬಂದ್ವಿ ಅಂದ್ರೆ ಇಲ್ಲಿ ಇಡ್ಲಿ ತಿಂದೇ ಹೋಗ್ತೇವ್ರಿ. ನಾವು ಸುಮಾರು 15 ವರ್ಷಕ್ಕೆ 2 ಇಡ್ಲಿ ಇದ್ವು. ಅವಾಗಿಂದನೂ ಇಲ್ಲಿ ಇಡ್ಲಿ ತಿಂತಾ ಇದೀನಿ. ಅವಾಗಿನ ಮೇಂಟೈನ್ ಇವಾಗ ಕ್ವಾಲಿಟಿನ ಇವಾಗೂ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ತಿಂಡಿ ಬೇಕು ಅಂದ್ರೆ ಇಲ್ಲಿ ಎಲ್ಲರೂ ತಿಂದೇ ಹೋಗ್ತಾರೆ. ಅವ್ರಿಗೆ ತುಂಬಾ ನಮ್ಮ ಧನ್ಯವಾದಗಳು. ನಮಸ್ತೆ ಸರ್, ನಮ್ಮ ಹೆಸರು ಗಣೇಶ್ ಅಂತ, ನಮ್ದು ಜಲ್ಲಾಪುರ ಸರ್. ಸರ್ ಇಡ್ಲಿ ವಡ ಬಂದ್ಬಿಟ್ಟು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಇಡ್ಲಿ ವಡ ಅಂತ ನಾವು ಹೇಳ್ಬೋದು. ನಾವು ಸರಿಸುಮಾರು ಒಂದು 20 ವರ್ಷದಿಂದ ತಿಂತಾ ಇದ್ದೇವೆ. ಕ್ವಾಂಟಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ಸರ್ವ್ ಮಾಡ್ತಾರೆ. ಅತ್ಯುತ್ತಮವಾಗಿ ರುಚಿನೂ ಕೂಡ ಅತ್ಯುತ್ತಮವಾಗಿದೆ, ಶುಚಿ ಕೂಡ ಇದೆ. ನಮಸ್ತೆ ಸರ್, ನಾನು ದಿವಾಕರ್ ಸಿದ್ಧಾಂತಿ ಅಂತ ಹೇಳಿ ಇಲ್ಲೇ ಕರ್ಜಗಿ ಸ್ಟೇಷನ್ ನಿವಾಸಿ. ಸುಮಾರು 50 ವರ್ಷದಿಂದ ಇಲ್ಲೇ ಇರೋದು. ಈ ನಮ್ಮ ಕರ್ಜಗಿ ಸ್ಟೇಷನ್ ಇಡ್ಲಿ ವಡ ಭಾಳ ಜನ ಹೇಳ್ತಾರೆ ಭಾಳ ಚೆನ್ನಾಗಿರ್ತೈತಿ. ಆಮೇಲೆ ನಾವು ನೋಡ್ತಿದ್ದಂಗೆ ನಾವು ಚಿಕ್ಕವರಿದ್ದಾಗಿ ಒಂದು 50 ವರ್ಷದಿಂದ ನೋಡ್ತಾ ಇದ್ದೀವಿ. ಆವಾಗಿನಿಂದ ಇಡ್ಲಿ ವಡ ಟೇಸ್ಟ್ ಏನೂ ಚೇಂಜ್ ಆಗಿಲ್ಲ. ಲಕ್ಷ್ಮೀನಾರಾಯಣ ಅಂತ ಇವ್ರ ತಂದೆಯವರಿದ್ರು, ವಿಶ್ವನಾಥ್ ಅವ್ರ ತಂದೆಯವರು. ಆವಾಗೂ ನೋಡೇವಿ ಇಡ್ಲಿ ವಡ ಟೇಸ್ಟು. ಇವಾಗ ವಿಶ್ವನಾಥ್ ಅವರೇ ಸುಮಾರು 50 ವರ್ಷದಿಂದ ನೋಡ್ತಾ ಇದ್ದೀವಿ. ಸೇಮ್ ಟೇಸ್ಟ್, ಸೇಮ್ ಇದನ್ನು ಮೇಂಟೈನ್ ಮಾಡಿದ್ದಾರೆ.
ಭಾಳ ಜನ ಪ್ಯಾಸೆಂಜರು ಭಾಳ ಲೈಕ್ ಮಾಡ್ತಾರೆ. ಇಲ್ಲೇ ಟಿಫನ್ ಮಾಡಬೇಕು, ಕರ್ಜಿ ಸ್ಟೇಷನ್ ಇಡ್ಲಿ ವಡ ತಿನ್ಬೇಕಂತ ಆಸೆಯಿಂದ ಮನೆಯಿಂದ ಎಷ್ಟೋ ಜನ ಉಪವಾಸ ಬಂದಿರ್ತಾರೆ. ಸರಿ 58 ವರ್ಷದಿಂದನೂ ಇದಷ್ಟು ಹಾಲ್ನಾಗ ಇದೀವಿ. ಇಲ್ಲ ಸರ್, ಅಲ್ಲಿ ಇತ್ತು ಸರ್ ದೊಡ್ಡದು ರೆಡ್ ಲೈಟ್ ಇದೆಯಲ್ಲ ಸರ್, ಹಾ 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 ಅಲ್ಲಿ ಅದು ಒಡೆದು ಹಾಕಿದ್ರು ಸರ್. ಹಾ ಅಂದ್ರೆ ಆ ಲೈನ್ ಬಂತು ಸರ್, ಅದ್ರ ಮೇಲೆ ಹೋಯ್ತು. ಹಾ ಎಕ್ಸ್ಟೆನ್ಷನ್ಗೋಸ್ಕರ ಅದು ಒಡೆದು ಹಾಕಿದ್ರು ಸರ್. ಅಂದ್ರೆ ಮೊದ್ಲು ಇದ್ದಿದ್ದು ಸಿಂಗಲ್ ಟ್ರ್ಯಾಕ್ ಟ್ರ್ಯಾಕ್, ಅದಕ್ಕೆ ಅದು ಒಂದೇ ಇತ್ತು. ಇವಾಗ ಇಲ್ಲಿ ಕಟ್ಕೊಟ್ಟಿದ್ದಾರೆ ಸರ್. ಇದಾರೆ. ಇದು ಇದೆ, ನಿಮ್ಗೆ ಇದೆ. ಹೊಸದಾಗಿ ಹೌದು. ಕಟ್ಕೊಟ್ಟಿದಾರೇನ್ರಿ? ಹೌದು ಸರ್. ನಿಮ್ಗ ಇನ್ನೊಂದು ಮಾಹಿತಿ ಹೇಳ್ತೀನಿ ಕೇಳ್ರಿ. ಕರ್ಜಗಿ ಇತ್ತಲ್ರಿ 1905 ತನಕ ತಾಲೂಕಾ ಕೇಂದ್ರ ಆಗಿತ್ತು. ನಿಮ್ಗೆ ಗೊತ್ತಾ? ಈಗ ನಾವು ಹಾವೇರಿ ಡಿಸ್ಟಿಕ್ ಆಗೈತಿ, ಹಾವೇರಿ ತಾಲೂಕ್ ಆಗೈತಿ. 1905 ಏನು ಇದು ತಾಲೂಕಾ ಕೇಂದ್ರ ಆಗಿತ್ತು. ಅದಾದ್ಮೇಲೆ ಹಾವೇರಿನ ತಾಲೂಕಾ ಮಾಡಿ ಇಲ್ಲಿದ್ದಂತಹ ಎಲ್ಲಾ ಹೆಡ್ ಕ್ವಾರ್ಟರ್ನ ಅಲ್ಲಿಗೆ ಸ್ಥಳಾಂತರ ಮಾಡಿದ್ರು. ಅಷ್ಟೊಂದು ಇಂಪಾರ್ಟೆಂಟ್ ಇರ್ತಕ್ಕಂತ ಹೌದು. ಸ್ಥಳ ಇದು. ಇಲ್ಲಿ ನಿಮ್ಗೆ ಹೊಸ ಪ್ಲೇಸ್ ಇದು. ಹೌದು ಸರ್. ಇಲ್ಲಿ ಈ ಸಿಟ್ಟಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ ಸರ್. ಕೌಂಟರ್ ಇದೆ ಸರ್. ಇದು ಕೌಂಟರ್ ಆ ಕಡೆ ಪಾರ್ಸಲ್ ಹೋಗಕ್ಕೆ. ಅದೇ ಜನ ಬಂದಾಗ ಅಲ್ಲೇ ತಗೊಳ್ತಾರೆ ಸರ್. ಗಾಡಿ ಬಂದಾಗ ಗಾಡಿ ಹೋದ್ಮೇಲೆ ಒಳಗೆ ಬಂದು ಕೂತ್ಕೊಂಡು ತಿನ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಇದನ್ನ ಯಾವಾಗ ಸ್ಟಾರ್ಟ್ ಮಾಡೋ ಪ್ಲಾನ್? ಇಲ್ಲ, ಇಲ್ಲಿ ಕೂಡ ಮುಂದೆ ಸರ್ ಎಲ್ಲ ಮಾಡಿದೀವಿ ಸರ್. ಅಲ್ಲಿ ಮಾಡೋದು ಮಾತ್ರ ಇಲ್ಲಿ ಬರ್ತದೆ ಸರ್. ಈಗ ಈ ವಾರದಲ್ಲಿ ಇದರಿಂದ ಬಹಳ ತೊಂದರೆ ಆಗಿ ಓಪನ್ ಮಾಡೋಕ್ಕಾಗಿಲ್ಲ. ಸಿಲಿಂಡರ್ ಸರ್. ಇದು ಬಿಡಿ ಸರ್, ಯೂನಿವರ್ಸಲ್ ಪ್ರಾಬ್ಲಮ್ ಆಗ್ಬಿಡ್ತೀವಿ. ಹೌದು ಸರ್. ಅದರಿಂದ ಬಾ ಕಲ್ವಾಳ ಬಾ. ಇದು ಕಿಚನ್ ಅಡ್ಡಿ ಇಲ್ಲ. ಇದು ಕಿಚನ್ ಸರ್. ಇದು ಈಗ 2 ಇದು ಬರುತ್ತೆ ಸರ್. ಬಾಕಲು ಈ ತರ ಇನ್ನೊಂದು ಒಲೆ ಬರುತ್ತೆ. ಇಡ್ಲಿ ಬಾಕ್ಸ್ ಬಂದ್ಬಿಡುತ್ತೆ, ಅಲ್ಲಿ ಕ್ಲೋಸ್. ಎಲ್ಲ ರೆಡಿ ಇದೆ ಸರ್. ಗ್ಯಾಸ್ ಇಟ್ಟಿದೆ, ಗ್ಯಾಸ್ ರೂಮ್ ಅಂತ ಸರ್. ನೋಡಿ ಸರ್, ಇದು ಗ್ಯಾಸ್ ಪೈಪ್ ಮೂಲಕ ತಂದಿದ್ದೀವಿ ಒಳಗೆ. ಸೊ ಅಂದ್ರೆ ಗ್ಯಾಸ್ ಅನ್ನ ಹೊರಗೆ ಫಿಕ್ಸ್ ಮಾಡೋ ತರ ಮಾಡ್ಕೊಂಡಿದ್ದೀವಿ. ಸರ್, ಈಗ ಪ್ರಸ್ತುತ ನಿಮ್ಮ ಕುಟುಂಬ ಎಲ್ಲ ಎಲ್ಲಿ ಐತೆ ಸರ್? ಬೆಂಗಳೂರು ಇರ್ತದೆ ಸರ್. ಬೆಂಗಳೂರಾಗ. ಈಗ ನೀವು ಒಬ್ಬರ ಇಲ್ಲೇ ಇರ್ತೀರಿ? ಒಬ್ಬನೇ ಸರ್. ಇಲ್ಲಿ ರಾಘವೇಂದ್ರ ಮಠ ಇದೆ, ಅದನ್ನು ನಾನೇ ನೋಡ್ಕೊಳ್ಳೋದು. ಅದ್ರೊಳಗೆ ಇದ್ದೀನಿ ಸರ್. ಇದು ಗಾಡಿ ಬಂದಾಗ ಈ ಕಡೆ ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದೇವೆ. ಗಾಡಿ ಬಂದಾಗ ಈ ಕಡೆ ಜನ ಬರ್ತಾರೆ, ಗಾಡಿ ಇಳಿದವರು ಇಲ್ಲಿ ಕೂತ್ಕೊಂಡು ತಿಂದು, ಇಲ್ಲಿ 2 ದೇವಸ್ಥಾನ ಇದೆ, ಅದಕ್ಕೆ ಬಂದವರು ಇಲ್ಲಿ ಬಂದು ತಿಂಡಿ ತಿಂದು ಹೋಗ್ತಾರೆ ಸರ್. ಇಲ್ಲಿ ಒಂದು ರಾಘವೇಂದ್ರ ಮಠ ಇದೆ, ಒಂದು ATM ಭೂವಿನ ಗುಡಿ ಇದೆ, ಒಂದು ಆಂಜನೇಯ ದೇವಸ್ಥಾನ ಇದೆ. ಸೊ ಆ 3 ಗುಡಿಗೆ ಎಲ್ಲರೂ ಬರ್ತಾ ಇರ್ತಾರೆ ಜನ. ಬಂದಾಗ ಇಲ್ಲಿ ಬಂದು ಇಲ್ಲೇ ಟಿಫನ್ ಮಾಡಿ ಕೂತು ಆಮೇಲೆ ಇಲ್ಲಿಗೆ ಹೋಗ್ತಾರೆ. ಗಾಡಿ ಇಳ್ದವರು ಗಾಡಿ ಹತ್ತಕ್ಕೂ ಇಲ್ಲಿ ಬರ್ತಾರೆ. ಈಗ ಆ ಕಡೆ ಗಾಡಿ ಬರೋದ್ರಿಂದ ಆ ಕಡೆ ಓಡಬೇಕು ಸರ್. ಇದು ಈ ಕಡೆ ಗಾಡಿ ಬಂದಾಗ ಇಲ್ಲಿ ಇರ್ತೀವಿ ಸರ್. ಅಂದ್ರೆ ಮೊದ್ಲೇನಿತ್ತು ಅಂದ್ರ ಸಿಂಗಲ್ ಟ್ರ್ಯಾಕ್ ಇತ್ತು, ಒಂದೇ ಪ್ಲಾಟ್ಫಾರ್ಮ್ ಇತ್ತು. ಈಗ ಡಬಲ್ ಟ್ರ್ಯಾಕ್ ಆಗಿರೋದ್ರಿಂದ 2 ಕಡೆ ಟ್ರೈನ್, ಆ ಕಡೆ ಒಂದು ಈ ಕಡೆ ಒಂದು. ಸೊ ಹುಬ್ಳಿ ಕಡೆ ಹೋಗೋರಿಗೆ ಆ ಕಡೆ ಹೋಗ್ಬೇಕು, 2ನೇ ನಂಬರ್ ಪ್ಲಾಟ್ಫಾರ್ಮ್ಗೆ. ಹಾವೇರಿ ಕಡೆ ಹೋಗೋ ಪ್ಯಾಸೆಂಜರ್ಸ್ಗಳು ಏನು ಇಳ್ಕೊಳ್ಳೋದಿದ್ರೆ ಅವರು ಈ ಕಡೆ ಬರ್ಬೇಕು 1ನೇ ನಂಬರ್ ಪ್ಲಾಟ್ಫಾರ್ಮ್ಗೆ. ಸೊ 2 ಕಡೆನೂ ಐತಿ. ಆ ಕಡೆನೂ ಒಂದು ಸ್ಮಾಲ್ ಕ್ಯಾಟ್ರಿಂಗ್ ಹೋಟೆಲ್ ವ್ಯವಸ್ಥೆ ಐತಿ. ಟೆಂಪ್ರರಿ ಸರ್. ಎಲ್ಲ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಪ್ಲಾಟ್ಫಾರ್ಮ್ ಎಂಡಿಂಗ್ ಅಂತ ಕೊಡ್ತಾರೆ ಸರ್. ಕೊಟ್ಟಾಗ ಇದು ತಗೊಂಡೋಗ್ಲಿಕ್ಕೆ 3 ಕಡೆ ಇಡ್ತೀವಿ ಸರ್. ಸೊ ಪ್ಲಾಟ್ಫಾರ್ಮ್ ವೆಂಡರಿಂಗಿಗೆ ಇವು. ಹೌದು ಸರ್. 3 ಕಡೆ ವ್ಯವಸ್ಥೆ ಮಾಡಕತ್ತೀವಿ ಸರ್. ಈಗ ನಿಮ್ಮ ಕೈ ಕೆಳಗಡೆ ಎಷ್ಟು ಜನ? 7 ಜನ ಕೆಲಸ. ಮೊದ್ಲು ಎಷ್ಟು ಜನ ಇದ್ರು? ಮೊದ್ಲು ಒಂದು 13 ಜನ ಇದ್ರು. ಯಾಕೆ ಸರ್? ಅದು ವ್ಯಾಪಾರ ತುಂಬಾ ಇತ್ತು ಸರ್. ಊಟ ಇತ್ತು, ಅಡುಗೆ ಇದೆಲ್ಲ ಇತ್ತು ಸರ್. ಅವಾಗೆಲ್ಲ ಮಾಡ್ಬೇಕಾಗಿತ್ತು. ಈಗ ಅಡಿಗೆ ಗಿಡಿಗೆ ಊಟ ಯಾವುದಿಲ್ಲ ಸರ್. ಡೀಸೆಲ್ ಆದಕ್ಕಿಂತ ಊಟದ ವ್ಯವಸ್ಥೆನೇ ನಿಂತು ಸರ್. ಆಮೇಲೆ ಡಬ್ಲಿಂಗ್ ಇದು ಡೀಸೆಲ್ ಇದು ಹೈ ಪ್ಲಾಟ್ಫಾರ್ಮ್ ಆಯ್ತು. ನೀರಿಲ್ಲ, ಇಂಜಿನ್ಗಳಿಗೆ ನೀರು ತಗೋಬೇಕಾದ್ರೆ ಸಮಯ ಇತ್ತು ಸರ್. ಅವಾಗ ಎಕ್ಸ್ಪ್ರೆಸ್ ಟ್ರೈನ್ಗಳೆಲ್ಲ ಹುಬ್ಬಳ್ಳಿ ಬಿಟ್ರೆ ಕರ್ಜಿಗಿನೇ ಬರೋ ಸರ್ ನಿಲ್ಲೋದು. ಅದು ಬಿಟ್ರೆ ಹರಿಹರ ನಿಲ್ತಿತ್ತು. ಈಗ ಎಲ್ಲಾ ಕಡೆ ನಿಲ್ಲುವುದಿಲ್ಲ, ಯಾಕಂದ್ರೆ ಎಲ್ಲ ಸ್ಪೀಡ್ ಜಾಸ್ತಿ ಆಗ್ಬಿಟ್ಟು ಜನಗಳಿಗೆ ಎಲ್ಲಾ ಸ್ಟೇಷನ್ ಅಲ್ಲೂ 1 ನಿಮಿಷ ನಿಲ್ಲಿಸ್ತಾರೆ ಸರ್. ಮುಂದೆ ಫ್ಯೂಚರ್ ಪ್ಲಾನ್ ಏನಾರ ಇದೆಯಾ? ಇದನ್ನ ಬೇರೆ ಸ್ಟೇಷನ್ ಗಳಿಗೆಲ್ಲ ವಿಸ್ತಾರ? ಇಲ್ಲ ಸರ್, ಜನ ಸಿಗೋದಿಲ್ಲ ಸರ್. ಆಮೇಲೆ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಸರ್. ಈಗ ಡೆಲ್ಲಿಯಲ್ಲಿರೋ ಹಾಕ್ತಾನೆ, ದುಡ್ಡು ಹೆಚ್ಚಿಗೆ ಕೊಡ್ತೀನಿ ಅಂತಾರೆ. ದುಡ್ಡು ಮುಂಚಿನ ಗುಣಮಟ್ಟದವ್ರಿಗೆ ಮಾತ್ರ ಕೊಡ್ತಿದ್ರು, ಈಗ ಆಗಿಲ್ಲ ಸರ್. ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರಿಂದ ಅದು ಎಲ್ಲ ಸುಳ್ಳು ಕೊಟ್ಟಿರ್ತಾರೆ. ಎಲ್ಲ ಉತ್ತರ ಇಂಡಿಯಾದವ್ರು ಬಹಳ ಜನ ಬಂದ್ಬಿಟ್ಟಿದ್ದಾರೆ ಸರ್. ನಮ್ಮ ಸೌತ್ ಇಂಡಿಯಾದವರು, ಅದರಲ್ಲೂ ನಮ್ಮ ಕರ್ನಾಟಕದವ್ರಿಗೆ ಬಹಳ ಕಡಿಮೆ ಸರ್ ಸ್ಟಾಲ್ಗಳಿದ್ದಾರೆ. ಇದೆಲ್ಲ ನಮ್ಗೆ ಏನಂದ್ರೆ 5 ವರ್ಷಕ್ಕೊಂದ್ಸರಿ ಇದು ಕೊಡ್ಬೇಕಾಗಿತ್ತು, ರಿನ್ಯೂ ಮಾಡ್ಬೇಕಾಯ್ತು. ರಿನ್ಯೂ ಮಾತ್ರ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಗೆದ್ದು ಬಂದ್ವಿ ಸರ್. ಲವ್ಲಿಹುಡ್ ಅಂತ ಒಬ್ಬೊಬ್ಬರಿಗೆ 1 ಸ್ಟೇಷನ್ ಒಟ್ಟು ಜೀವಿತಾವಧಿ ಕೊಟ್ಟಿದ್ದಾರೆ ಜೀವನೋಪಯೋಗಕ್ಕೋಸ್ಕರ. ಹಾಗಾಗಿ ನಮ್ಗೆ ಇದೆಲ್ಲ ಟೆಂಡರ್ ಕರೆಯೋದಿಲ್ಲ ಸರ್. ಆದ್ರೆ ಬಾಕಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ತರನೇ ನಾವು ನಡ್ಕೊಳ್ಬೇಕು. ಕ್ವಾಲಿಟಿ, ಕ್ವಾಂಟಿಟಿ, ಕ್ಲೀನ್ನೆಸ್, ಮತ್ತೆ ಜನಗಳ ಹತ್ರ ಬಿಹೇವಿಯರ್
ಎಲ್ಲದೂ ಸೇರ್ಕೊಳುತ್ತೆ ಸರ್. ಹಾಗಾಗಿ ನಾವು ಅದ್ರ ಮೇಲೆ ತುಂಬಾ ಇದು ಒತ್ತು ಕೊಟ್ಟು ನಡ್ಸ್ಕೊಂಡು ಹೋಗ್ಬೇಕು ಸರ್. ಈಗಿನ ಮಕ್ಕಳಿಗೆ ಅದೆಲ್ಲ ಬೇಡ ಆಗಿದೆ ಸರ್. ನನಗೊಬ್ಬನೇ ಮಗ ಇಂಜಿನಿಯರ್ ಅವನು. ಮುಂದೆ ನನ್ನ ಪೀಳಿಗೆ ಇಲ್ಲಿಗೆ ಕೊನೆ ಸರ್. ಮೂರು ಜನ ನಮ್ಮ ಪೀಳಿಗೆ ಸರ್. ತಾತ, ನಮ್ಮ ತಂದೆ, ನಾನು. ಇದು ಇಲ್ಲಿಗೆ ನಿಲ್ತಾ ಇದೆ. ನನ್ನ ಜೀವಿತಾವಧಿಗೆ ಇಲ್ಲ ಕೊನೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಫುಡ್ ಕೂಡ ನಾನು ಮೊದಲೇ ತುಂಬಾ ವಿಡಿಯೋದಾಗ ಹೇಳೀನಿ. ಫುಡ್ ಆಲ್ಸೋ ಅನ್ ಕಲ್ಚರ್. ಆಹಾರ ಕೂಡ ಒಂದು ನಮ್ಮ ಸಂಸ್ಕೃತಿಯ ಭಾಗ. ದುರದೃಷ್ಟವಶಾತ್ ಈ ಜಾಗತೀಕರಣದಿಂದಂತಹ ಚಟುವಟಿಕೆಗಳು, ನಮ್ಮ ಪೀಳಿಗೆಯ ಆಸಕ್ತಿಯ ಕೊರತೆ, ಇವೆಲ್ಲವೂ ಮ್ಯಾಟರ್ ಆಗ್ತವೆ. ಒಂದು ಸಂಸ್ಕೃತಿಯ ಅವನತಿ ಆಗೋದಕ್ಕೆ ಇವೆಲ್ಲವೂ ಮ್ಯಾಟರ್ ಆಗ್ತವೆ. ಇದು ಕೂಡ ಹಂಗೇನೆ. ಬಟ್ ಅವರ್ ನಮಗೆ ಇರೋ ತನಕ ಕರ್ಜಿಗಿ ಇಡ್ಲಿ ವಡ ಅಂತಂದ್ರೆ ಇಟ್ಸ್ ಅ ಮೆಮೊರಿ, ಲೈಫ್ ಟೈಮ್ ಮೆಮೊರಿ. ಅದು ನಮ್ಮ ಪೀಳಿಗೆಗೂ ಸಿಗಲಿ ಅನ್ನೋದು ನನ್ನ ಆಸೆ. ನಮ್ಮ ತಂದೆಯವರು ತಿಂದಿದ್ರು, ನಾನ್ ತಿಂದಿದ್ದೀನಿ. ಸೊ ಈ ಪ್ರಖ್ಯಾತಿ ಉಳಿಬೇಕು ಅನ್ನೋದು ನಮ್ಮ ಒಂದು ಆಶಯ. ಸರ್, ಈಗ ನಿಮ್ಮ ಜನಗಳ ಕೋಆಪರೇಷನ್ ಹೆಂಗಿತ್ತು ನಿಮ್ಗೆ? ಈಗ ತುಂಬಾ ಚೆನ್ನಾಗಿದೆ ಸರ್. ಇವತ್ತಿನವ್ರೆ ಅವರೇ ನಮ್ಮನ್ನ ಸಾಕಿರ ಸರ್. ಅವರೇ ನಮ್ಮನ್ನ ಪ್ರೀತಿ ಮಾಡಿ ಸಾಕಿದಾರೆ ಸರ್. ಇಷ್ಟು ವರ್ಷದಿಂದ ಜನಗಳಿಂದ ನಾವಿದೀವಿ ಸರ್. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಇದನ್ನ ಅವ್ರು ಅಪೇಕ್ಷೆ ಪಟ್ಟು ಅದನ್ನ ಪ್ರೀತಿಯಿಂದ ನಮ್ಮ ಇಡ್ಲಿ ವಡೆಯನ್ನ ಸ್ವಾದ ಮಾಡ್ತಾರೆ. ಅದು ರುಚಿ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರಿಂದ ನಾನು ಬದುಕಿದ್ದೀನಿ ಸರ್. ರೈಲ್ನವರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ಬೇಕು ಸರ್. ನಮ್ಗೆ ಇಷ್ಟು ವರ್ಷ ಇದನ್ನ ಮಾಡಿಕೊಟ್ಟು ನಮ್ಗೆಲ್ಲಾ ತರದ ಸಹಕಾರ ಕೊಟ್ಟು ನನ್ನ ಈ ಪ್ರಖ್ಯಾತಿ ಬರೋಕ್ಕೆ ರೈಲ್ನವ್ರಿಗೆ ಒಂದು ದೊಡ್ಡ ಕಾರಣ ಸರ್. ಅವರು ಸ್ಟೇಷನ್ ಮಾಡಿಸಿರ್ಬೋದು, ಆಫೀಸರ್ ಇರ್ಬೋದು, ಗಾರ್ಡ್ ಇರ್ಬೋದು, ಎಲ್ಲ ಅವರೆಲ್ಲರೂ ನನ್ನ ಒಂದು ಇಡ್ಲಿ ವಡೆ ಬಗ್ಗೆ ಯಾರು ಸಿಕ್ಕರು ಅವರು ಹೇಳ್ತಾರೆ ಚೆನ್ನಾಗಿದೆ, ಅಲ್ಲಿ ಹೋಗಿ ತಿನ್ರಪ್ಪ ಅಂತ ಹೇಳ್ತಾರೆ. ಹಾಗೂ ಮತ್ತು ನನ್ನ ಎಲ್ಲಾ ಚಟುವಟಿಕೆಗಳಿಗೂ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಸರ್. ಒಳ್ಳೆ ಚಟುವಟಿಕೆಗಳು ಮಾತ್ರ. ಹಾಗಾಗಿ ಅವರಿಗೆ ದೊಡ್ಡ ಅಭಿನಂದನೆ. ರೈಲ್ನವರಿಗೂ, ನನ್ನ ಬಂದಂತ ಇಲ್ಲಿ ಬರ್ತಕ್ಕಂಥ ಗಿರಾಕಿಗಳಿಗೂ, ನಮಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ವಂದನೆಗಳು ಸರ್. ಇದಿಷ್ಟು ಆತ್ ನೋಡ್ರಿ ಕರ್ಜಿಗಿಯ ಇಡ್ಲಿ ವಡದ ವಿಶೇಷತೆ. ಅಫ್ಕೋರ್ಸ್ ಇತ್ತಿತ್ಲಾಗ ರೈಲ್ವೆ ಪ್ಯಾಸೆಂಜರ್ಸ್ ಕಡಿಮೆ ಆಗ್ಯಾರ. ಅದಕ್ಕೆ ನಾನಾ ಕಾರಣಗಳಿರ್ತಾವೆ. ನಾವು ಇದು ಒಂದೇ ಕಾರಣ ಅಂತ ಹೇಳಕ್ ಆಗಿಲ್ಲ. ಏನು ಫ್ರೀ ಬಸ್ಸಸ್ ಇರ್ಬೋದು. ಈ ಲೈನ್ ಒಳಗಡೆ ಹಾವೇರಿ ಹುಬ್ಬಳ್ಳಿ ನಡುವೆ ಎಲ್ಲಾ ಪ್ಯಾಸೆಂಜರ್ ಟ್ರೈನ್ಗಳನ್ನ ಎಕ್ಸ್ಪ್ರೆಸ್ ಅಂತ ಮಾಡಿ ಮಿನಿಮಮ್ ಚಾರ್ಜಸ್ ಅನ್ನ 35 ರೂಪಾಯಿ ಮಾಡಿರ್ತಕ್ಕಂಥದ್ದು ಇರ್ಬೋದು. ಈ ತರಹದ ಒಂದಿಷ್ಟು ಕಾರಣಗಳು ರೈಲ್ವೆ ಪ್ಯಾಸೆಂಜರ್ಸ್ ಕಡಿಮೆ ಆಗೋದಕ್ಕೆ ಇರಬಹುದೇನೋ. ಇವೇ ಇಷ್ಟೇ ಅಂತ ನಾವು ಹೇಳಿದ್ರೆ ತಪ್ಪಾಗ್ತದೆ. ಬೇರೆ ಬೇರೆ ಕಾರಣಗಳು ಇರ್ಬೋದು, ಅವ್ರವ್ರ ಕನ್ವೀನಿಯಂಟ್ ನೋಡ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು, ಈ ಕರ್ಜಗಿ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಹಾವೇರಿಯ ಎಲ್ಲಾ ಪ್ರಮುಖ ಸಂಸ್ಥೆಗಳು, DC ಆಫೀಸು, ಸೈನ್ಸ್ ಸೆಂಟರು, ಮೆಡಿಕಲ್ ಕಾಲೇಜ್ ಅಂಡ್ ಇನ್ಸ್ಟಿಟ್ಯೂಟ್, ಮೆಡಿಕಲ್ ಹಾಸ್ಪಿಟಲ್ ಅಂಡ್ ಇನ್ಸ್ಟಿಟ್ಯೂಟ್, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು, ಎಲ್ಲವೂ ಕೂಡ ಕರ್ಜಗಿಯಿಂದ ಸುಮಾರು 4-5 ಕಿಲೋಮೀಟರ್ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಏನಾಗೈತಿ, ಇಲ್ಲಿ ಬರೀ 3 ಟ್ರೈನ್ ಮಾತ್ರ. ಹುಬ್ಬಳ್ಳಿ ಕಡೆಗೆ ಹೋಗೋದಕ್ಕೆ 3 ಟ್ರೈನು, ಹಾವೇರಿ ಕಡೆಗೆ ಹೋಗೋದಕ್ಕೆ 3 ಟ್ರೈನ್ ನಿಲ್ತವೆ. ಎಕ್ಸ್ಪ್ರೆಸ್ಗಳು ಯಾವುದು ನಿಲ್ಲಲ್ಲ. ಅಕಸ್ಮಾತ್ ಈ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗ್ಬೇಕು ಅಂದ್ರೆ ಹಾವೇರಿಗೆ ಹೋಗ್ಬೇಕು. ಹಾವೇರಿಯಿಂದ ಸುತ್ತುವರ್ಕೊಂಡು ಇಲ್ಲಿಗೆ ಬರ್ಬೇಕು. ನಿಯರೆಸ್ಟ್ ಪ್ಲೇಸು ಅಂತಂದ್ರೆ ಈ ಎಲ್ಲಾ ಪ್ರಮುಖ ಕೇಂದ್ರಗಳಿಗೆ ಕರ್ಜಗಿ ಬಹಳ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನು. ಬಸ್ ಕನ್ವೀನಿಯಂಟ್ ಕೂಡ ಐತಿ ಇಲ್ಲಿಂದ ಇದಕ್ಕೆ. ಸೊ ಸ್ವಲ್ಪ ರೈಲ್ವೆ ಇಲಾಖೆ ಮನಸ್ಸು ಮಾಡಿ ಒಂದಿಷ್ಟು ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಇಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿದ್ರೆ ಭಾಳ ಅನುಕೂಲ ಆಕೈತಿ. ಆಮೇಲೆ ಇಡ್ಲಿ ವಡಕ್ಕೆ ಸಂಬಂಧಪಟ್ಟಂಗೆ ನೀವು ಮೊದಲ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ರೆಡಿ ಮಾಡಿ ಇಟ್ಟಿರ್ತಾರ. ನೀವು ಪ್ಯಾಕನ್ನು ತೊಗೊಂಡು ಹೋಗ್ಬೋದು ಆ ಟ್ರೈನ್ ಒಳಗಡೆ. ಫೋನ್ ಮಾಡಿ, ಅವರ ಫೋನ್ ನಂಬರು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ, ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ. ಸ್ಕ್ರೀನ್ ಮ್ಯಾಗು ಬರ್ತೈತಿ ನೋಡ್ರಿ. ಒಳ್ಳೆ ಅದ್ಭುತವಾದಂತಹ ಒಂದು ಸಾಂಪ್ರದಾಯಿಕ ಆಹಾರವನ್ನ ನಾವು ಈ ರೈಲ್ವೆ ಸ್ಟೇಷನ್ ಅಲ್ಲಿ ಟೇಸ್ಟ್ ಮಾಡೋದೈತಲ್ಲ, ಅದೊಂದು ಅನುಭವನೇ ಅಂತ ಹೇಳ್ತಾ, ಮತ್ತೆ ಇದೇ ತರಹದ ಇನ್ನೊಂದು ವಿಡಿಯೋನ, ವಿಶೇಷವಾದ ವಿಡಿಯೋನ ತೊಗೊಂಡು ನಿಮ್ಮ ಹತ್ರ ಬರ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ಜಗಿ ಇಡ್ಲಿ ವಡ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.